ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸುಸ್ವಾಗತ. ಸ್ನೇಹಿತರೆ, 2026ರಿಂದ ವೃಷಭ ರಾಶಿಯ ವ್ಯಕ್ತಿಗಳಿಗೆ ಯಾವ ರೀತಿಯ ಒಂದು ಮದುವೆ ಫಲಗಳು ಮತ್ತು ಮದುವೆ ಯೋಗಗಳು ಇದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ವೃಷಭ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಕ್ಷತ್ರಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೃಷಭ ರಾಶಿಗೆ ಮೊದಲನೇದಾಗಿ ಕೃತಿಕ, 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದ ಇದು ಮೊದಲನೇ ನಕ್ಷತ್ರ ಆಗಿರುತ್ತೆ. ಇನ್ನು ರೋಹಿಣಿ ನಕ್ಷತ್ರ ಇದು ಕೂಡ ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು. ಇನ್ನು ಮೃಗಶಿರ ಪಾದ 1 ಮತ್ತು 2 ಈ ಒಂದು ಮೂರು ನಕ್ಷತ್ರಗಳು ಸಹ ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಈ 3 ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ 2026ರಿಂದ ಯಾರಿಗೆಲ್ಲ ಮದುವೆ ಯೋಗ ಇದೆ ಅನ್ನೋದನ್ನು ಮತ್ತು ಯಾವಾಗಿದೆ ಅದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಸ್ನೇಹಿತರೆ ನಮಸ್ಕಾರ, ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮುಖಾಂತರ ನನಗೆ ಕ್ವಶನ್ ಮಾಡ್ಬೋದು. ನಾನು ಯಾವುದೇ ರೀತಿಯ ಫೀಸ್ ಇರೋದಿಲ್ಲ, ನಾವು ಫ್ರೀಯಾಗಿ ನಿಮಗೆ ಉತ್ತರನ ಕೊಡ್ತಾ ಬರ್ತೀವಿ. ಮೊದಲನೇದಾಗಿ ಕೃತಿಕ ನಕ್ಷತ್ರ ವೃಷಭ ರಾಶಿ 2026ರಿಂದ 2028ರವರೆಗೂ ಉತ್ತಮ ಕಾಲ ಅಂತಲೇ ಹೇಳ್ಬೋದು. ಈ ಒಂದು ಪೀರಿಯಡಲ್ಲಿ ನಿಮಗೆ ಮದುವೆ ಯೋಗ ತುಂಬ ಗಟ್ಟಿ ಇದೆ ಅಂತಲೇ ಹೇಳ್ತೀನಿ. 2026ರಲ್ಲಿ ಶನಿ ಮತ್ತು ಗುರು ಸ್ಥಾನ ಉತ್ತಮವಾಗಿರೋದ್ರಿಂದ ಮದುವೆ ಯೋಗ ಬಹಳ ಬಲವಾಗಿರುತ್ತದೆ. ಆಯಿತಾ. ಇನ್ನು ಜೂನ್, ಜುಲೈ, ಆಗಸ್ಟ್, ನವಂಬರ್ 2026ರಲ್ಲಿ ನೀವೇನಾದರೂ ಮದುವೆಗೆ ಪ್ರಯತ್ನ ಮಾಡಿದ್ರಿ ಅಂದರೆ ಅತ್ಯುತ್ತಮ ಫಲ ಸಿಗೋಂಥ ಚಾನ್ಸಸ್ ಇದೆ. ಜೂನ್, ಜುಲೈ, ಆಗಸ್ಟ್ ಮತ್ತು ನವಂಬರ್ ತಿಂಗಳು. ಇನ್ನು ಮನೆ ಮಾತುಕತೆ ಚೆನ್ನಾಗಾಗುತ್ತೆ. ಇಲ್ಲ ಅವ್ರ ಮನೆಗೆ ನೀವು ಹೋಗ್ತೀರಾ, ನಿಮ್ಮ ಮನೆಗೆ ಅವ್ರು ಬರ್ತಾರೆ, ಮಾತಾಡ್ತೀರಾ, ಮಾತುಕತೆ ಎಲ್ಲ ಕರೆಕ್ಟಾಗಿ ಆಗಿರುತ್ತೆ. ನಿಮಗೆ ನಿಮ್ಮ ಹುಡುಗ ಎಲ್ಲಿಂದ ಸಿಗ್ತಾರೆ ಅಂದರೆ ಫಾರಿನಿಂದ ಆಗಿರ್ಬೋದು ಅಥವಾ ಬೇರೆ ಡಿಸ್ಟಿಕ್ಕಿಂದ ಆಗಿರ್ಬೋದು. ವಧು ಅಥವಾ ವರ ಯೋಗ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ನಿಮಗೆ. ಆಯಿತಾ. ಇನ್ನು ನೀವು ಹಠಮಾರಿ ಸ್ವಭಾವದವರಾಗಿರೋದ್ರಿಂದ ಈ ಒಂದು ಟೈಮಲ್ಲಿ ನೀವು ಮದುವೆ ಆಗ್ತೀರ. ಆಗಲೇಬೇಕು ಅಂತ ಹಠ ಇರೋದ್ರಿಂದ ಬೇಗ ಆಗ್ತೀರ. ಇನ್ನು ನಿಮಗೆ ಹುಡುಗ ಅಥವಾ ಹುಡುಗಿ ನೀವು ಇರ್ತಕ್ಕಂಥ ಸ್ಥಳದಿಂದ ಯಾವ ಒಂದು ದಿಕ್ಕಿನಿಂದ ಹುಡುಗ ಸಿಗ್ತಾರೆ ನಿಮಗೆ ಅನ್ನೋದಾದರೆ, ಮೊದಲನೇದಾಗಿ ದಕ್ಷಿಣ ದಿಕ್ಕು, ಪೂರ್ವ ದಿಕ್ಕು ಮತ್ತು ದಕ್ಷಿಣ ಪೂರ್ವ ಅಂತಲೂ ಬರುತ್ತೆ. ಅದಾದಮೇಲೆ ಪಶ್ಚಿಮ ದಿಕ್ಕು. ಈ ಒಂದು 3 ದಿಕ್ಕುಗಳಿಂದ ನಿಮಗೆ ಹುಡುಗ ಅಥವಾ ಹುಡುಗಿ ಸಿಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದ್ದಾವೆ. ನೀವು ಪ್ರಯತ್ನ ಮಾಡೋದಂದರೆ ದಕ್ಷಿಣ ಪೂರ್ವ ಮತ್ತು ದಕ್ಷಿಣ ಮತ್ತು ಪಶ್ಚಿಮ ಈ ಒಂದು ದಿಕ್ಕಿಂದ ನೀವಿರೋ ಸ್ಥಳದಿಂದ ಆ ದಿಕ್ಕಿಗೆ ಯಾವ ಊರು ಬರುತ್ತೆ ನೋಡಿಕೊಂಡು ಅಲ್ಲಿ ನೀವು ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು 2ನೇದಾಗಿ ರೋಹಿಣಿ ನಕ್ಷತ್ರ ವೃಷಭ ರಾಶಿ. ರೋಹಿಣಿ ನಕ್ಷತ್ರ 2026ರಿಂದ 2027ರ ಮಧ್ಯ, ಅಂದರೆ ಕೇವಲ 1 ವರ್ಷ ಮಾತ್ರ ಇವರಿಗೆ ತುಂಬ ಸ್ಟ್ರಾಂಗ್ ಆಗಿದೆ ಮದುವೆ ಯೋಗ. ಸೊ 2026ರಲ್ಲಿ ಏಪ್ರಿಲ್ ನಂತರ ಗುರು ಸ್ಥಾನ ಬದಲಾಗೋದ್ರಿಂದ ಮದುವೆ ಯೋಗ ಖಂಡಿತ ಆಗಿ ಒಂದು ಒಳ್ಳೆಯ ಶುಭ ಫಲಗಳನ್ನು ನಿಮಗೆ ನೀಡುತ್ತೆ. ಮದುವೆ ಯೋಗ ಯಾವ ಥರ ಇದೆ ಅಂದರೆ ಸ್ವಜಾತಿಲೂ ಸಿಗ್ಬೋದು ಅಥವಾ ಸ್ವಗ್ರಾಮದಲ್ಲೂ, ಅಂದರೆ ನಿಮ್ಮ ಜಾತಿಲೇ ನಿಮ್ಮೂರಲ್ಲೇ ಇರ್ತಕ್ಕಂಥ ವಧು ಆಗಿರ್ಬೋದು ಅಥವಾ ವರ ಆಗಿರ್ಬೋದು, ಅಲ್ಲೇ ನಿಮಗೆ ಮದುವೆ ಆಗೋ ಸಾಧ್ಯತೆ ಜಾಸ್ತಿ ಇದೆ, ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಕೂಡ ಒಪ್ಪಿಗೆ ತ್ವರಿತವಾಗಿ ಬರುತ್ತೆ. ಬೇಗ ಎಲ್ಲರೂ ಒಪ್ಕೊತಾರೆ. ಹೆಣ್ಣಿನ ಕಡೆಯಿಂದನೂ ಒಪ್ಕೊತಾರೆ, ಗಂಡಿನ ಕಡೆಯಿಂದನೂ ಒಪ್ಕೊತಾರೆ. ಸೊ ಈ ಒಂದು ಇಯರಲ್ಲಿ ನಿಮಗೆ ಮದುವೆ ಆಗೋ ಚಾನ್ಸಸ್ ಭಾಳ ಇದೆ. 2027ರಲ್ಲಿ ನೀವು ಪ್ರಯತ್ನ ಮಾಡೋದಾದರೆ ಮಾರ್ಚಿಂದ ಸೆಪ್ಟೆಂಬರ್ವರೆಗೂ ನೀವು ಮತ್ತೆ ಪ್ರಯತ್ನ ಮಾಡಿ. ಈ 2026ರಲ್ಲಿ ನಿಮ್ಗೆ ಏನಾದರೂ ಆಗಲಿಲ್ಲ, ಹೊಂದಾಣಿಕೆ ಆಗಲಿಲ್ಲ ಅಂದರೆ 2027 ಮಾರ್ಚಿಂದ ಸೆಪ್ಟೆಂಬರ್ವರೆಗೂ ಆ ಟೈಮಲ್ಲಿ ನೀವು ಪ್ರಯತ್ನ ಮಾಡಿದರೂ ಕೂಡ ನಿಮಗೆ ಜಾಸ್ತಿ ಸ್ಟ್ರಾಂಗ್ ಆಗಿದೆ, ನಿಮ್ಮ ಕಡೆನೇ ಇದೆ ಅಂತ ಹೇಳ್ಬೋದು. ನೀವು ಸ್ವಗ್ರಾಮದಲ್ಲಿ ಬೇರೆ ಕಡೆ ನೋಡ್ತಿದ್ದೀವಿ ಅನ್ನೋದಾದರೆ ನೀವು ಮೊದಲನೇದಾಗಿ ಪೂರ್ವ ದಿಕ್ಕು, ಇನ್ನು ಉತ್ತರ ಪೂರ್ವ ಮತ್ತು ಬರೀ ಉತ್ತರ. ಸೊ ಈ ಒಂದು 3 ದಿಕ್ಕುಗಳಲ್ಲಿ ನೀವೇನಾದರೂ ಮದುವೆ ಹುಡುಗ ಅಥವಾ ಹುಡುಗಿನ ಹುಡ್ಕೋಕ್ಕೆ ಪ್ರಯತ್ನ ಮಾಡಿದ್ರಿ ಅಂದರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಇನ್ನು ಕೊನೆಯದಾಗಿ ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದವ್ರು ಏನು ಮಾಡಬೇಕಂದ್ರೆ 2026 ಎಂಡಿಂಗು ಮತ್ತು 2027 ಫುಲ್, ಟೋಟಲ್ 2026ರಿಂದ 2027 ಫುಲ್ ಇಯರ್ ಕೂಡ ನಿಮಗೆ ಒಳ್ಳೆಯ ಉತ್ತಮ ಫಲಿತಾಂಶನ ನೀವು ಪಡಿತೀರ. 2026 ಡಿಸೆಂಬರ್ ಏನಿದೆ, ಡಿಸೆಂಬರ್ ಮೇಲೆ ಅಂದರೆ ಕೊನೆಯ ತಿಂಗಳು. ಸೊ ಜನವರಿಯಿಂದ ಅಪ್ ಟು ನವಂಬರ್ವರೆಗೂ ನೀವು ಏನೇ ಪ್ರಯತ್ನ ಪಟ್ಟರೂ ಆಗಲ್ಲ. ಸೊ 2026 ಡಿಸೆಂಬರ್ ನಂತರ ನೀವು ಮದುವೆ ಯೋಗ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ
ನೀವೇನೇ ಪ್ರಯತ್ನ ಪಟ್ಟರು ಇಮಿಡಿಯೇಟ್ ನಿಮಗೆ ಒಳ್ಳೆ ಹುಡುಗ ಸಿಗೋಂಥ ಚಾನ್ಸಸ್ ಇದೆ. ಅವರು ಉದ್ಯೋಗ ಮಾಡ್ತಿರ್ಬೋದು, ಬಿಸ್ನೆಸ್ ಮಾಡ್ತಿರ್ಬೋದು. ಸೊ ಆ ಒಂದು ವೇಯಿಂದ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸೊ ಹೆಂಗೋ ನಿಮಗೆ ಒಟ್ಟು ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ, ಇಲ್ಲ ನೀವು ಒಂದು ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಅಲ್ಲಿಂದ ನಿಮಗೆ ಲಿಂಕ್ ಬೆಳೆಯುತ್ತೆ, ಆಯಿತಾ. ಆ ಥರದಿಂದ ನಿಮಗೆ ಮದುವೆ ಒಂದು ಸಂಬಂಧ ಕಲ್ಪಿಸ್ಕೊಡೋಕ್ಕೆ ಸಾಧ್ಯ ಮಾಡ್ತಾರೆ. ಇನ್ನು ದೂರದ ಸಂಬಂಧ ಅಥವಾ ಇಲ್ಲ ಯಾರು ಗೊತ್ತೇ ಇಲ್ಲ, ಹೊಸಬ್ರಾಗಿರ್ತಾರೆ ನಿಮಗೆ, ಅವರು ಕೂಡ ನಿಮಗೆ ಸಿಗೋಂಥ ಚಾನ್ಸಸ್ ಇದೆ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಬಿಸ್ನೆಸ್ ಮಾಡೋ ಕಡೆಯಿಂದ ಅಥವಾ ನೀವು ವರ್ಕ್ ಮಾಡ್ತಕ್ಕಂಥ ಪ್ಲೇಸಿಂದ ಯಾರೋ ಒಬ್ಬರು ಕಾಂಟ್ಯಾಕ್ಟ್ ಸಿಗ್ತಾರೆ. ಸೊ ಅವ್ರ ಕಡೆಯಿಂದ ನಿಮಗೆ ಫುಲ್ ಹೊಸಬ್ರೆ ಪರಿಚಯ ಆಗಿ ಅವ್ರ ಕಡೆಯಿಂದ ನಿಮಗೆ ಮದುವೆ ಆಗುವಂಥ ಅವಕಾಶ ಇದೆ. ಇನ್ನು 2027ರಲ್ಲಿ ನೀವು ಪ್ರಯತ್ನ ಪಟ್ಟಿರಿ ಅಂದರೆ ಅದು ನಿಮಗೆ ಸಿಕ್ಕಾಪಟ್ಟೆ ಒಳ್ಳೆಯದಿದೆ. ಅದು ಒಂಥರ ಸ್ಟ್ರಾಂಗ್ ನಿಮಗೆ ಆಶೀರ್ವಾದ ಇದೆ ದೇವ್ರದ್ದು. ಸೊ ಅಲ್ಲಿ ನೀವು ಪ್ರಯತ್ನ ಮಾಡ್ಬೋದು. ಇವು ಎಲ್ಲ ಯಾವ ದಿಕ್ಕಿಗೆ ನಾವು ನೋಡಬೇಕು ಅಂತ ನೀವೇನಾದರೂ ಆಸೆ ಪಡ್ತಾಯಿದ್ರೆ, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು ಮತ್ತು ದಕ್ಷಿಣ ಪಶ್ಚಿಮ, ಉತ್ತರ ಪಶ್ಚಿಮ. ಸೊ ಈ ಒಂದು 3 ದಿಕ್ಕಿಗೆ ನೀವು ಪ್ರಯತ್ನ ಪಟ್ಟರೆ, ಉತ್ತರ ಪಶ್ಚಿಮ, ಬರೀ ಪಶ್ಚಿಮ ಮತ್ತು ದಕ್ಷಿಣ ಪಶ್ಚಿಮ, ನೀವಿರ್ತಕ್ಕಂಥ ಪ್ಲೇಸಿಂದ ಈ 3 ದಿಕ್ಕಿಗೆ ನೀವೇನಾದರೂ ಹುಡುಗ ಅಥವಾ ಹುಡುಗಿನ ಹುಡುಕಿದ್ರಿ ಅಂದರೆ ನಾನು ನಿಮಗೆ ಖಂಡಿತ ಸಿಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಟೋಟಲಾಗಿ ಹೇಳ್ಬೇಕು ಅಂದರೆ 2026ರಿಂದ ಮದುವೆ ಯೋಗ, 2026ರಲ್ಲಿ ಪ್ರಯತ್ನ ಪಡೋರಿಗೆ 80% ಬಲವಾಗಿದೆ. 80% 100 ಆಗೇ ಆಗುತ್ತೆ ನಿಮಗೆ. 2027ರಲ್ಲಿ 100ರಲ್ಲಿ 70% ಆಗುತ್ತೆ. ಪ್ರಯತ್ನ ಪಡ್ತೀರಾ, ಹತ್ರ ಹೋಗುತ್ತೆ. ನೀವು ತುಂಬ ಪ್ರಯತ್ನ ಪಟ್ಟರೆ ಮದುವೆ ಆಗೋಂಥ ಚಾನ್ಸಸ್ ಇದ್ದೇ ಇದೆ. 2028ರಲ್ಲಿ ನೀವು ಪ್ರಯತ್ನ ಪಟ್ಟರೆ ಅಂದರೆ ಅದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗ್ಬೋದು, ಅಥವಾ ನೀವೇ ಹಿಂಜರಿಬೋದು ಬೇಡ ಅಂತ. ಸೊ ಟೋಟಲಾಗಿ ಹೇಳ್ಬೇಕಂದ್ರೆ 2026ರಲ್ಲಿ 25ರಿಂದ 33 ವರ್ಷದವ್ರು ಏನಿಲ್ಲ, 25ರಿಂದ 33 ವರ್ಷದ ಒಳಗಿರೋರಿಗೆ 100% ಮದುವೆ ಆಗುತ್ತೆ. ಅಥವಾ ದೀರ್ಘಕಾಲದಿಂದ ಅಂದರೆ ನೀವು ತುಂಬ ದಿನದಿಂದ ನೋಡ್ತಾ ಇದ್ದೀರಾ, ಆಗ್ತಾಯಿಲ್ಲ, ಎಲ್ಲ ಬರೀ ಮಿಸ್ಮ್ಯಾಚ್ ಆಗ್ತಿದ್ದಾವೆ, ಈ ಥರ ಏನಾದರೂ ಆಗಿದ್ರು ಅಂದರೆ ಅವ್ರಿಗೂ ಕೂಡ 2026ರಲ್ಲಿ ಖಂಡಿತ ಮದುವೆ ಆಗುತ್ತೆ. ಇನ್ನು ಶನಿ ಮತ್ತು ಗುರು ದಶೆ ಯಾರಿಗೆಲ್ಲ ಇದೆ ಈ ಒಂದು ಇಯರಲ್ಲಿ, ಅವ್ರಿಗೂ ಕೂಡ ಖಂಡಿತ ಮದುವೆ ಆಗೋ ಚಾನ್ಸಸ್ ಇದೆ. ಇನ್ನು ಕೃತಿಕ ಮತ್ತು ರೋಹಿಣಿ ನಕ್ಷತ್ರದವರಂತೂ 100% ಮದುವೆ ಆಗೇ ಆಗ್ತಾರೆ. ಅವರಿಗೆ ಈ ವರ್ಷ ಖಂಡಿತ ಮದುವೆ ಯೋಗ ತುಂಬ ಇದೆ. ಇನ್ನು ಗುರುಗಳೇ ಯಾವುದಾದ್ರೂ ಪರಿಹಾರ ಇದ್ದರೆ ಹೇಳಿ, ನಾವೆಷ್ಟೇ ಪ್ರಯತ್ನ ಪಡ್ತಾಯಿದ್ರು ಆಗ್ತಾಯಿಲ್ಲ ಅಂತ ನೀವೇನಾದರೂ ಕೇಳೋದಾದರೆ, ಪ್ರತಿ ಶುಕ್ರವಾರ ದುರ್ಗಾದೇವಿಯ ಒಂದು ಅಷ್ಟೋತ್ತರನ ಪಠನೆ ಮಾಡಿ. ಇಲ್ಲ ಅಂತಂದರೆ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ದುರ್ಗಾದೇವಿಯ ದರ್ಶನ ಮಾಡಿ ದೇವರಿಗೆ ಹೂ ಏರಿಸೋದ್ರಿಂದ ಅಥವಾ ಹೂ ಕೊಡೋದ್ರಿಂದ ನಿಮ್ಮ ಯಾವುದೇ ರೀತಿಯ ತೊಂದರೆಗಳು, ಪಾಪಗಳು ಇದ್ದರೆ ಪರಿಹಾರ ಆಗುತ್ತೆ. ಇನ್ನು 16 ಸೋಮವಾರ ನೀವು ವ್ರತ ಮಾಡಿ, ಅದರಿಂದ ಕೂಡ ಒಳ್ಳೆಯದಾಗುತ್ತೆ. ಇನ್ನು ನವರಾತ್ರಿ ಸಮಯದಲ್ಲಿ ಕುಮಾರಿ ಪೂಜೆ ಅಂತ ಬರುತ್ತೆ. ಯಾರ್ಯಾರೆಲ್ಲ ಕನ್ಯೆಯರಿದ್ದೀರಾ, ಕುಮಾರಿ ಪೂಜೆನ ನೀವು ನವರಾತ್ರಿ ಸಮಯದಲ್ಲಿ ಮಾಡಿದರೆ ನಿಮಗೆ ಇದರಿಂದ ಅತ್ಯಂತ ಶುಭ ಫಲಗಳು ಬರೋಂಥ ಚಾನ್ಸಸ್ ಇದೆ. ಇನ್ನು ಚಂದ್ರ ಮಂತ್ರ ಜಪ, ಓಂ ಶ್ರಾಂ ಶ್ರೀಂ ಶ್ರಂ ಸಂ ಚಂದ್ರಾಯ ನಮಃ ಅಂತ ಈ ಒಂದು ಮಂತ್ರನ ನೀವು ಹೇಳೋದ್ರಿಂದ ನಿಮಗೆ ಶುಭ ಫಲಗಳು ಮತ್ತು ಮದುವೆ ಯೋಗ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತಲೇ ಹೇಳ್ಬೋದು, ಆಯಿತಾ. ಈ ಒಂದು ಮಾಹಿತಿ ತುಂಬ ಗಂಭೀರವಾಗಿದೆ. ಇದೆಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.